ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್ ಚಾಪ್ಟ್ರಿಂದ ಟೈಪ್ಸ್ ಆಫ್ ಮೂಮೆಂಟ್ ಹಾಗೆ ಟೈಪ್ಸ್ ಆಫ್ ಮಸಲ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ನಾನು ಹೇಳಿದನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫಸ್ಟ್ ಇವಾಗ ಮೂಮೆಂಟ್ ಮತ್ತು ಲೋಕೋಮೋಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೂಮೆಂಟ್, ಚೇಂಜ್ ಇನ್ ಪೊಸಿಷನ್ ಆಫ್ ಬಾಡಿ ಪಾರ್ಟ್. ನಮ್ಮ ಬಾಡಿ ಪಾರ್ಟ್ಗಳ ಪೊಸಿಷನಲ್ಲಿ ಏನಾದರೂ ಚೇಂಜಸ್ ಅಕ್ಕರಾದರೆ ಅದನ್ನು ನಾವು ಮೂಮೆಂಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ಲಿಮ್ಸ್ ಮೂಮೆಂಟ್, ಜಾಸ್ ಮೂಮೆಂಟ್, ಐಲಿಡ್ಸ್ ಹಾಗೆ ಟಂಗ್ ಮೂಮೆಂಟ್. ಮೂಮೆಂಟ್ ರಿಲೇಟೆಡ್ ವಿಡಿಯೋ ಇದೆ, ಅದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಮೂಮೆಂಟ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಗೋಗುತ್ತೆ. ಈ ವಿಡಿಯೋದಲ್ಲಿ ನೀವು ಮೂಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಮೂಮೆಂಟ್ಸ್ ಅಂದರೆ ಏನು? ನಮ್ಮ ಬಾಡಿ ಪಾರ್ಟ್ಸ್ನ ಪೊಸಿಷನ್ ಚೇಂಜ್ ಆದರೆ ಅದನ್ನೇ ನಾವು ಮೂಮೆಂಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಇಲ್ಲಿ ನೀವು ಲಿಮ್ಸ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ಬೋದು. ಲಿಮ್ಸ್ ಅಂತ ಹೇಳಿದ್ರೆ ಹ್ಯಾಂಡ್ಸ್ ಮತ್ತು ಲೆಗ್ಸ್. ಸೊ ಇಲ್ಲಿ ಹ್ಯಾಂಡ್ ಮೂಮೆಂಟ್ ಆಗ್ತಿದೆ, ಇಲ್ಲಿ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಎರಡೂ ಕೂಡ ಮೂಮೆಂಟ್ ಆಗ್ತಿದೆ. ಇಲ್ಲಿ ನೀವು ಹ್ಯಾಂಡ್ಸ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ಬೋದು. ಮತ್ತು ಇದು ಜಾ ಮೂಮೆಂಟ್. ಸೊ ಈ ರೀತಿಯಾಗಿ ನಮ್ಮ ಬಾಡಿ ಪಾರ್ಟ್ನ ಪೊಸಿಷನಲ್ಲಿ ಚೇಂಜಸ್ ಆದರೆ ಅದನ್ನೇ ನಾವು ಮೂಮೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಲೋಕೋಮೋಷನ್ ಅಂದರೆ ಏನು ಅಂತ ನೋಡೋಣ. ಮೂಮೆಂಟ್ ಆಫ್ ಎಂಟೈರ್ ಆರ್ಗ್ಯಾನಿಸಮ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಲೋಕೋಮೋಷನ್ ಅಂತ ಹೇಳಿದ್ರೆ ಹೋಲ್ ಕಂಪ್ಲೀಟ್ ಆರ್ಗ್ಯಾನಿಸಮ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆದರೆ ಅದನ್ನು ನಾವು ಲೋಕೋಮೋಷನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ರನ್ನಿಂಗ್, ಸ್ವಿಮ್ಮಿಂಗ್, ವಾಕಿಂಗ್ ಹಾಗೆ ಕ್ಲೈಂಬಿಂಗ್. ಇಲ್ಲಿ ನೀವು ಲೋಕೋಮೋಷನ್ನ ಅಬ್ಸರ್ವ್ ಮಾಡ್ಬೋದು. ಲೋಕೋಮೋಷನ್ ಅಂದರೆ ಏನು? ಕಂಪ್ಲೀಟ್ ಆರ್ಗ್ಯಾನಿಸಮ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋದು. ಸೊ ಅಲ್ಲಿ ಬರ್ಡ್ ಫ್ಲೈ ಮಾಡ್ತಾ ಇದೆ, ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಿದೆ ಅಲ್ವಾ. ಹಾಗೆ ಅಲ್ಲಿ ಇಬ್ಬರು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ವಾಕಿಂಗ್ ಆಗಿರ್ಬೋದು, ರನ್ನಿಂಗ್, ಫ್ಲೈಯಿಂಗ್ ಅಥವಾ ಸ್ವಿಮ್ಮಿಂಗ್, ಇದೆಲ್ಲ ಲೋಕೋಮೋಷನ್ ಅಂಡರಲ್ಲಿ ಬರುತ್ತೆ. ಸೊ ಮೂಮೆಂಟ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ಗಳು ಅದು ಇರೋಂಥ ಪ್ಲೇಸಲ್ಲೇ ಇರುತ್ತೆ, ಜಸ್ಟ್ ಬಾಡಿ ಪಾರ್ಟ್ ಪೊಸಿಷನ್ ಏನಾಗ್ತಿರುತ್ತೆ ಚೇಂಜ್ ಆಗ್ತಿರತ್ತೆ ಅಷ್ಟೇ. ಇನ್ ಕೇಸ್ ಆಫ್ ಲೋಕೋಮೋಷನ್ ಅಲ್ಲಿ ಏನಾಗುತ್ತೆ? ಹೋಲ್ ಆರ್ಗ್ಯಾನಿಸಮ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗತ್ತೆ. ಆಲ್ ಲೋಕೋಮೋಷನ್ಸ್ ಆರ್ ಮೂಮೆಂಟ್, ಬಟ್ ಆಲ್ ಮೂಮೆಂಟ್ಸ್ ಆರ್ ನಾಟ್ ಲೋಕೋಮೋಷನ್. ಎಲ್ಲ ಲೋಕೋಮೋಷನ್ಸ್ಗಳು ಮೂಮೆಂಟ್ ಆಗಿರುತ್ತೆ. ಅಂದರೆ ರನ್ನಿಂಗ್ ಆಗಿರ್ಬೋದು, ವಾಕಿಂಗ್, ಫ್ಲೈಯಿಂಗ್ ಅಥವಾ ಕ್ಲೈಂಬಿಂಗ್, ಸ್ವಿಮ್ಮಿಂಗ್ ಎಲ್ಲದೂ ಕೂಡ ಮೂಮೆಂಟ್ ಆಗಿರುತ್ತೆ. ಬಟ್ ಆದರೆ ಎಲ್ಲ ಮೂಮೆಂಟ್ಸ್ಗಳು ಕೂಡ ಲೋಕೋಮೋಷನ್ ಆಗಿರೋದಿಲ್ಲ. ಯಾಕೆ? ಮೂಮೆಂಟ್ಸ್ ಅಂದರೆ ಅದು ಇರೋವಂಥ ಪ್ಲೇಸಲ್ಲೇ ಇರುತ್ತೆ, ಜಸ್ಟ್ ಬಾಡಿ ಪೊಸಿಷನ್ ಚೇಂಜ್ ಆಗ್ತಿರತ್ತೆ. ಆದ್ದರಿಂದ ನಾವು ಮೂಮೆಂಟ್ಸ್ನ ಲೋಕೋಮೋಷನ್ ಅಂತ ಹೇಳೋದಕ್ಕಾಗಲ್ಲ. ಬಟ್ ಎಲ್ಲ ಲೋಕೋಮೋಷನ್ಸ್ಗಳು ಕೂಡ ಮೂಮೆಂಟ್ ಆಗಿರುತ್ತೆ. ಟೈಪ್ಸ್ ಆಫ್ ಮೂಮೆಂಟ್, 4 ಮೇನ್ ಟೈಪ್ಸ್ ಆಫ್ ಮೂಮೆಂಟ್ ಇದೆ. ಅಮೀಬಾಯ್ಡ್ ಆರ್ ಸೂಡೋಪೋಡಿಯಲ್ ಮೂಮೆಂಟ್, ಸೀಲಿಯರಿ ಮೂಮೆಂಟ್, ಫ್ಲಾಜೆಲಾರ್ ಮೂಮೆಂಟ್ ಹಾಗೆ ಮಸ್ಕ್ಯುಲರ್ ಮೂಮೆಂಟ್. ಫಸ್ಟ್ ಒನ್ ಬಂದು ಅಮೀಬಾಯ್ಡ್ ಮೂಮೆಂಟ್. ಸೊ ಅಮೀಬಾಯ್ಡ್ ಮೂಮೆಂಟ್ ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ನ ಮುಖಾಂತರ ಅಕ್ಕರಾಗತ್ತೆ. ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂತ ಹೇಳಿದ್ರೆ ಸೆಲ್ನ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ ಅಲ್ವಾ, ಆ ಒಂದು ಸೈಟೋಪ್ಲಾಸಮ್ನ ಮೂಮೆಂಟ್ ಅಥವಾ ಸೈಟೋಪ್ಲಾಸಮ್ ಫ್ಲೋ ಆಗೋದ್ರ ಮುಖಾಂತರ ಮೂಮೆಂಟ್ನ ಮಾಡುತ್ತೆ. ಈ ರೀತಿಯಾದ ಅಮೀಬಾಯ್ಡ್ ಮೂಮೆಂಟ್ನ ನಾವು ಮ್ಯಾಕ್ರೋಫೇಜಸ್, ಲ್ಯೂಕೋಸೈಟ್ಸ್ ಹಾಗೆ ಮೈಕ್ರೋಫಿಲಮೆಂಟ್ಸ್ಗಳಲ್ಲಿ ನೋಡ್ಬೋದು. ಇಲ್ಲಿ ನೀವು ಅಮೀಬಾಯ್ಡ್ ಅಥವಾ ಸೂಡೋಪೋಡಿಯಲ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ಬೋದು. ಸೆಲ್ನ ಒಳಗಡೆ ಇರುವಂಥ ಸೈಟೋಪ್ಲಾಸಮ್ ಫ್ಲೋ ಆಗೋದ್ರ ಮುಖಾಂತರ ಅಥವಾ ಮೂವ್ ಆಗೋದ್ರ ಮುಖಾಂತರ ಈ ರೀತಿಯಾಗಿ ಅಮೀಬಾಯ್ಡ್ ಅಥವಾ ಸೂಡೋಪೋಡಿಯಲ್ ಮೂಮೆಂಟ್ನ ಕಾಸ್ ಮಾಡುತ್ತೆ. Ciliary movement, rhythmic movement of cilia helps to move fluid, cells and to trap harmful substances. Cilia ಅಂತ ಹೇಳಿದ್ರೆ ಈ ರೀತಿಯಾಗಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ಗಳು. ಓಕೆ, ಸೊ ಈ ಒಂದು ಸೀಲಿಯಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫ್ಲೂಯಿಡ್ನ ಮೂವ್ ಮಾಡೋದಕ್ಕಾಗಿರ್ಬೋದು ಅಥವಾ ಸೆಲ್ಸ್ಗಳನ್ನು ಮೂವ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳನ್ನು ಟ್ರ್ಯಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿಯಾದ ಸೀಲಿಯಾ ನಮ್ಮ ಬಾಡಿಯಲ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಫೆಲೋಪಿಯನ್ ಟ್ಯೂಬ್ ಹಾಗೆ ವ್ಯಾಸಾ ಎಫೆರೆನ್ಷಿಯಾ ಈ ಒಂದು ಸ್ಟ್ರಕ್ಚರ್ಸ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಪ್ರೆಸೆಂಟ್ ಇರೋವಂಥ ಸೀಲಿಯಾಗಳು ಮೈಕ್ರೋಬ್ಸ್ ಹಾಗೆ ಡಸ್ಟ್ ಪಾರ್ಟಿಕಲ್ಸ್ನ ಟ್ರ್ಯಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೆಲೋಪಿಯನ್ ಟ್ಯೂಬಲ್ಲಿ ಇರೋವಂಥ ಸೀಲಿಯಾಗಳು ಓವಮ್ನ ಯುಟ್ರಸ್ನ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ವ್ಯಾಸಾ ಎಫೆರೆನ್ಷಿಯಾ ಈ ಒಂದು ಸ್ಟ್ರಕ್ಚರು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಸ್ಪರ್ಮ್ನ ಎಪಿಡಿಡಮಿಸ್ ಕಡೆಗೆ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೀಲಿಯಾಗಳದ್ದು ಸ್ಟ್ರಕ್ಚರ್ ಈ ರೀತಿಯಾಗಿ ಪ್ರೆಸೆಂಟ್ ಇರುತ್ತೆ. ಸೀಲಿಯಾ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ.
ನೆಕ್ಸ್ಟು ಮಸ್ಕ್ಯುಲಾರ್ ಮೂಮೆಂಟ್ ಅಕರ್ಸ್ ಡ್ಯೂ ಟು ಆಲ್ಟರ್ನೇಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ಸ್. ಸೊ ಮಸ್ಕ್ಯುಲಾರ್ ಮೂಮೆಂಟ್ ಹೇಗೆ ಆಗುತ್ತೆ ಅಂದರೆ ಮಸಲ್ಸ್ಗಳು ಆಲ್ಟರ್ನೇಟ್ ಆಗಿ ಕಾಂಟ್ರಾಕ್ಟ್ ಹಾಗೆ ರಿಲ್ಯಾಕ್ಸೇಷನ್ ಆದಾಗ ಮಸ್ಕ್ಯುಲರ್ ಮೂಮೆಂಟ್ ಅಕ್ಕರ್ ಆಗುತ್ತೆ. ಎಕ್ಸಾಂಪಲ್ ಮೂಮೆಂಟ್ ಆಫ್ ಲಿಮ್ಸ್, ಜಾಸ್ ಆ್ಯಂಡ್ ಟಂಗ್. ಇಲ್ಲಿ ನೀವು ಮಸ್ಕ್ಯುಲಾರ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ಬೋದು. ಮಸಲ್ ಆಲ್ಟರ್ನೇಟ್ ಆಗಿ ಕಾಂಟ್ರಾಕ್ಷನ್ ಹಾಗೆ ರಿಲ್ಯಾಕ್ಸೇಷನ್ ಆಗೋದ್ರ ಮುಖಾಂತರ ಮಸಲ್ಸ್ಗಳು ಮೂವ್ ಆಗೋ ಹಾಗೆ ಮಾಡುತ್ತೆ. ಇದು ಕೂಡ ಮಸ್ಕ್ಯುಲಾರ್ ಮೂಮೆಂಟ್. ಇಲ್ಲಿ ನೀವು ಲಿಮ್ಸ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಫ್ಲಾಜೆಲಾರ್ ಮೂಮೆಂಟ್. ವಿತ್ ದ ಹೆಲ್ಪ್ ಆಫ್ ಫ್ಲಾಜೆಲಾರ್ ಮೂಮೆಂಟ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಹ್ಯೂಮನ್ ಬಾಡಿಯಲ್ಲಿ ಸ್ಪರ್ಮ್ ಮಾತ್ರನೇ ಈ ರೀತಿಯಾದ ಫ್ಲಾಜೆಲಾರ್ ಮೂಮೆಂಟ್ನ ಎಕ್ಸಿಬಿಟ್ ಮಾಡುತ್ತೆ. ಫ್ಲಾಜೆಲಾ ಅಂತ ಹೇಳಿದ್ರೆ ಈ ರೀತಿಯಾಗಿ ವಿಪ್ ಲೈಕ್ ಸ್ಟ್ರಕ್ಚರ್ ಆಗಿರುತ್ತೆ. ಇದು ರೊಟೇಟ್ ಆಗೋದ್ರ ಮುಖಾಂತರ ಮೂವ್ಮೆಂಟ್ ಮಾಡುತ್ತೆ. ಇಲ್ಲಿ ನೀವು ಫ್ಲಾಜೆಲಾರ್ ಮೂವ್ಮೆಂಟ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಸ್ಪರ್ಮ್ಸ್ಗಳು ವಿತ್ ದ ಹೆಲ್ಪ್ ಆಫ್ ಫ್ಲಾಜೆಲಾ ಈ ರೀತಿಯಾಗಿ ಮೂವ್ ಆಗುತ್ತೆ. ಮಸಲ್ ಈಸ್ ಅ ಸ್ಪೆಷಲೈಸ್ಡ್ ಟಿಶ್ಯೂ ಆಫ್ ಮೀಸೋಡರ್ಮಲ್ ಆರಿಜಿನ್. ಮಸಲ್ ಏನಾಗಿರುತ್ತೆ ಅಂದರೆ ಮೀಸೋಡರ್ಮಲ್ ರೀಜನಿಂದ ಆರಿಜಿನ್ ಆಗಿರುತ್ತೆ. ಮೀಸೋಡರ್ಮ್ ರೀಜನ್ ಅಂತ ಹೇಳಿದ್ರೆ ಎಂಬ್ರಿಯಾನಿಕ್ ಸ್ಟೇಜ್ ಇದ್ದಾಗ ಸೆಲ್ಸ್ಗಳು ಡಿವೈಡ್ ಆಗಿ 3 ಜರ್ಮ್ಸ್ ಲೇಯರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದು ಯಾವ್ದ್ಯಾವುದು ಅಂತ ಹೇಳಿದ್ರೆ ಔಟರ್ ಎಕ್ಟೋಡರ್ಮ್, ಮಿಡಲ್ ಮೀಸೋಡರ್ಮ್ ಹಾಗೆ ಇನ್ನರ್ ಎಂಡೋಡರ್ಮ್. ಸೊ ಮಿಡಲ್ ಲೇಯರ್ ಮೀಸೋಡರ್ಮ್ ಏನಿದೆ ಅದರಿಂದ ಮಸಲ್ಸ್ ಫಾರ್ಮೇಷನ್ ಆಗಿರುತ್ತೆ. About 40 to 50% of body weight is contributed by muscles. ಸೊ ನಮ್ಮ ಬಾಡಿಯಲ್ಲಿ 40 to 50% ಅಷ್ಟು ವೆಯ್ಟ್ ನಮಗೆ ಮಸಲ್ಸಿಂದಾನೇ ಬರುತ್ತೆ. ಪ್ರಾಪರ್ಟೀಸ್ ಆಫ್ ಮಸಲ್ 4 ಮೇನ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡುತ್ತೆ. ಎಕ್ಸೈಟಬಿಲಿಟಿ, ಕಾಂಟ್ರಾಕ್ಟಿಲಿಟಿ, ಎಕ್ಸ್ಟೆನ್ಸಿಬಿಲಿಟಿ ಹಾಗೆ ಎಲಾಸ್ಟಿಸಿಟಿ. ಎಕ್ಸೈಟಬಿಲಿಟಿ ಅಂತ ಹೇಳಿದ್ರೆ ಏನಾದರೂ ಸ್ಟಿಮ್ಯುಲಸ್ ಬಂದಾಗ ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ಒಂದು ಎಬಿಲಿಟಿ ಇರುತ್ತೆ ಮಸಲಿಗೆ. ಅದನ್ನೇ ನಾವು ಎಕ್ಸೈಟಬಿಲಿಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಕಾಂಟ್ರಾಕ್ಟಿಲಿಟಿ ಅಂದರೆ ಕಾಂಟ್ರಾಕ್ಟ್ ಆಗುವಂತಹ ಒಂದು ಎಬಿಲಿಟಿ. ಎಕ್ಸ್ಟೆನ್ಸಿಬಿಲಿಟಿ ಅಂದರೆ ಸ್ಟ್ರೆಚ್ ಆಗೋದು ಅಥವಾ ಎಕ್ಸ್ಟೆಂಡ್ ಆಗುವಂಥ ಒಂದು ಎಬಿಲಿಟಿ ಮಸಲಿಗೆ ಇರುತ್ತೆ. ಲಾಸ್ಟ್ ಒನ್ ಎಲಾಸ್ಟಿಸಿಟಿ ಅಂದರೆ ಮಸಲ್ ಸ್ಟ್ರೆಚ್ ಆದರೂ ಕೂಡ ಅಗೇನ್ ಅದು ನಾರ್ಮಲ್ ಸ್ಟೇಟ್, ಅದರ ಒಂದು ಒರಿಜಿನಲ್ ಸ್ಟೇಟಿಗೆ ಬರೋ ಅಂಥ ಒಂದು ಕೆಪಾಸಿಟಿ ಇರುತ್ತೆ. ಅದನ್ನೇ ನಾವು ಎಲಾಸ್ಟಿಸಿಟಿ ಅಂತ ಹೇಳಿ ಕರಿತೀವಿ. ಟೈಪ್ಸ್ ಆಫ್ ಮಸಲ್ಸ್ನ 3 ಮೇನ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸ್ಕೆಲಿಟಲ್ ಮಸಲ್, ಸ್ಮೂತ್ ಮಸಲ್ ಹಾಗೆ ಕಾರ್ಡಿಯಾಕ್ ಮಸಲ್. ಈ ಪಿಕ್ಚರಲ್ಲಿ ನೀವು 3 ಟೈಪ್ ಆಫ್ ಮಸಲ್ಸ್ಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸ್ಕೆಲಿಟಲ್ ಮಸಲ್ ಈ ರೀತಿಯಾಗಿ ಇರುತ್ತೆ ನೋಡೋದಕ್ಕೆ, ಹಾಗೆ ಇದು ಕಾರ್ಡಿಯಾಕ್ ಮಸಲ್ ಮತ್ತು ಇದು ಸ್ಮೂತ್ ಮಸಲ್. ಇವಾಗ ಒಂದೊಂದೇ ಮಸಲ್ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಸ್ಕೆಲಿಟಲ್ ಮಸಲ್, ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಸ್ಕೆಲಿಟಲ್ ಕಾಂಪೊನೆಂಟ್ಸ್ ಆಫ್ ಬಾಡಿ. ಸ್ಕೆಲಿಟಲ್ ಮಸಲ್ ಏನಾಗಿರುತ್ತೆ ಅಂದರೆ ನಮ್ಮ ಬಾಡಿಯ ಸ್ಕೆಲಿಟಲ್ ಕಾಂಪೊನೆಂಟ್ಸ್ ಜೊತೆ ಅಂದರೆ ಬೋನ್ಸಿಗೆ ಅಟ್ಯಾಚ್ ಆಗಿರುತ್ತೆ. ಫೌಂಡ್ ಇನ್ ಲಿಮ್ಸ್, ಬಾಡಿ ವಾಲ್, ಟಂಗ್, ಬಿಗಿನಿಂಗ್ ಆಫ್ ಈಸೋಫೇಗಸ್ ಆ್ಯಂಡ್ ಫ್ಯಾರಿಂಗ್ಸ್. ಸೊ ಈ ಸ್ಕೆಲಿಟಲ್ ಮಸಲ್ಸ್ನ ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತ ನೋಡೋದಾದರೆ ಲಿಮ್ಸ್ಗಳಲ್ಲಿ, ಹಾಗೆ ಬಾಡಿ ವಾಲು, ಟಂಗ್ ಮತ್ತು ಈಸೋಫೇಗಸ್ನ ಬಿಗಿನಿಂಗ್ ರೀಜನಲ್ಲಿ, ಹಾಗೆ ಫ್ಯಾರಿಂಗ್ಸ್ ಈ ಒಂದು ರೀಜನ್ಗಳಲ್ಲಿ ನಾವು ಸ್ಕೆಲಿಟಲ್ ಮಸಲ್ಸ್ಗಳನ್ನು ನೋಡ್ಬೋದು. ಈ ಪಿಕ್ಚರಲ್ಲಿ ನೀವು ಸ್ಕೆಲಿಟಲ್ ಮಸಲ್ಸ್ಗಳು ಬೋನಿಗೆ ಅಟ್ಯಾಚ್ ಆಗಿರೋದನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಸ್ಕೆಲಿಟಲ್ ಮಸಲ್ಸ್ಗಳು ಬೋನಿಗೆ ಅಟ್ಯಾಚ್ ಆಗಿರುತ್ತೆ. ಸ್ಕೆಲಿಟಲ್ ಮಸಲ್ಸ್ ಆರ್ ಅಂಡರ್ ವಾಲಂಟ್ರಿ ಕಂಟ್ರೋಲ್ ಆಫ್ ನರ್ವಸ್ ಸಿಸ್ಟಮ್. ಸ್ಕೆಲಿಟಲ್ ಮಸಲ್ಸ್ಗಳೇನಾಗಿರುತ್ತೆ ಅಂದರೆ ನರ್ವಸ್ ಸಿಸ್ಟಮ್ನ ವಾಲಂಟರಿ ಕಂಟ್ರೋಲಲ್ಲಿ ಇರುತ್ತೆ. ಅಂದರೆ ಸ್ಕೆಲಿಟಲ್ ಮಸಲ್ಸ್ಗಳನ್ನು ನಾವು ನಮಗೆ ಹೇಗೆ ಬೇಕೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ಅದು ಕಂಪ್ಲೀಟ್ ಆಗಿ ಆಟೋಮ್ಯಾಟಿಕ್ ಆಗಿ ಇರೋದಿಲ್ಲ. ಇನ್ವಾಲ್ವ್ಡ್ ಇನ್ ಲೋಕೋಮೋಟರಿ ಆ್ಯಕ್ಷನ್, ಚೇಂಜಸ್ ಇನ್ ಬಾಡಿ ಪೋಸ್ಚರ್. ಸೊ ಸ್ಕೆಲಿಟಲ್ ಮಸಲ್ ಏನು ಮಾಡುತ್ತೆ ಅಂದರೆ ಲೋಕೋಮೋಷನಿಗೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋದಕ್ಕೆ ಅಥವಾ ನಮ್ಮ ಬಾಡಿ ಪೊಸಿಷನ್ನ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪಿಕ್ಚರಲ್ಲಿ ನೀವು ಸ್ಕೆಲಿಟಲ್ ಮಸಲ್ದು ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ಸ್ಕೆಲಿಟಲ್ ಮಸಲ್ನ ಸ್ಟ್ರೈಯೇಟೆಡ್ ಮಸಲ್ ಅಥವಾ ಸ್ಟ್ರೈಪ್ಡ್ ಮಸಲ್ ಅಂತ ಹೇಳಿ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಸ್ಕೆಲಿಟಲ್ ಮಸಲ್ಸಲ್ಲಿ ಸ್ಟ್ರೈಪ್ಸ್ ಪ್ರೆಸೆಂಟ್ ಇರುತ್ತೆ. ಸ್ಟ್ರೈಪ್ಸ್ ಅಥವಾ ಲೈಟ್ ಹಾಗೆ ಡಾರ್ಕ್ ಬ್ಯಾಂಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆದ್ದರಿಂದ ಇದನ್ನು ಸ್ಟ್ರೈಯೇಟೆಡ್ ಮಸಲ್ ಅಥವಾ ಸ್ಟ್ರೈಪ್ಡ್ ಮಸಲ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಕಾರ್ಡಿಯಾಕ್ ಮಸಲ್ಸ್, ಫೌಂಡ್ ಇನ್ ವಾಲ್ ಆಫ್ ದ ಹಾರ್ಟ್ ಆ್ಯಂಡ್ ಇನ್ ದ ವಾಲ್ಸ್ ಆಫ್ ಲಾರ್ಜ್ ವೇನ್ಸ್. ಕಾರ್ಡಿಯಾಕ್ ಮಸಲ್ಸ್ಗಳು ಹಾರ್ಟ್ನ ವಾಲ್ಸ್ ಹಾಗೆ ಲಾರ್ಜ್ ವೇನ್ಸ್ಗಳೇನಿರುತ್ತೆ ಅದರ ವಾಲ್ಸ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಆ ವೇನ್ಸ್ಗಳು ಯಾವುದು ಅಂತ ನೋಡೋದಾದರೆ ಪಲ್ನರಿ ವೇನ್ಸ್ ಹಾಗೆ ಸುಪೀರಿಯರ್ ವೀನಾ ಕಾವಾ. ಸೊ ಈ 2 ವೇನ್ಸ್ಗಳು ಹಾಗೆ ಹಾರ್ಟ್ನ ವಾಲಲ್ಲಿ ಕಾರ್ಡಿಯಾಕ್ ಮಸಲು ಪ್ರೆಸೆಂಟ್ ಇರುತ್ತೆ.
ಕಾರ್ಡಿಯಾಕ್ ಮಸಲ್ಸ್ಗಳು ಸ್ಟ್ರೈಟೆಡ್ ಆಗಿರುತ್ತೆ, ಅಂದರೆ ಸ್ಟ್ರೈಪ್ಸ್ ಅಥವಾ ಲೈಟ್ ಹಾಗೆ ಡಾರ್ಕ್ ಬ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಬ್ರಾಂಚ್ಡ್ ಆಗಿರುತ್ತೆ. ಯೂನಿನ್ಯೂಕ್ಲಿಯೇಟ್ ಫೈಬರ್ಸ್ ಅಂದರೆ ಒಂದು ಮಸಲ್ ಫೈಬರ್ ಅಥವಾ ಮಸಲ್ ಸೆಲ್ಲಲ್ಲಿ ಒಂದೇ ಒಂದು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಇನ್ವಾಲೆಂಟ್ರಿ ಅಂದರೆ ಕಾರ್ಡಿಯಾಕ್ ಮಸಲ್ಸ್ಗಳು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಕಾರ್ಡಿಯಾಕ್ ಮಸಲ್ಸ್ಗಳು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಕಂಟ್ರೋಲಲ್ಲಿ ಇರುತ್ತೆ. ನಾವು ಹೇಗೆ ಬೇಕು ಹಾಗೆ ಅದರ ಒಂದು ಫಂಕ್ಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಕಾರ್ಡಿಯಾಕ್ ಮಸಲ್ದು ಸ್ಟ್ರಕ್ಚರ್ ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅದರ ಮೇಲೆ ಸ್ಟ್ರೈಪ್ಸ್ಗಳು ಪ್ರೆಸೆಂಟ್ ಇದೆ. ಡಾರ್ಕ್ ಅಥವಾ ಲೈಟ್ ಬ್ಯಾಂಡ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಇದು ಬ್ರಾಂಚ್ಡ್ ಆಗಿದೆ. ನೆಕ್ಸ್ಟು ಸ್ಮೂತ್ ಮಸಲ್ಸ್ ಫೌಂಡ್ ಇನ್ ಇನ್ನರ್ ವಾಲ್ಸ್ ಆಫ್ ಹ್ಯಾಲೋ ವಿಸರಲ್ ಆರ್ಗನ್ಸ್. ಸ್ಮೂತ್ ಮಸಲ್ಸ್ಗಳು ಎಲ್ಲಿರುತ್ತೆ ಅಂತ ಅಂದರೆ ವಿಸರಲ್ ಆರ್ಗನ್ಸ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ವಿಸರಲ್ ಆರ್ಗನ್ಸ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇರುವಂಥ ಇಂಪಾರ್ಟೆಂಟ್ ಆರ್ಗನ್ಸ್ಗಳನ್ನೇ ನಾವು ವಿಸರಲ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹ್ಯಾಲೋ ವಿಸರಲ್ ಆರ್ಗನ್ಸ್ ಅಂದರೆ ಯಾವ ಆರ್ಗನ್ಸ್ಗಳ ಒಳಗಡೆ ಎಂಟಿ ಸ್ಪೇಸ್, ಹ್ಯಾಲೋ ಸ್ಪೇಸ್ ಅಥವಾ ಕ್ಯಾವಿಟಿ ಪ್ರೆಸೆಂಟ್ ಇರುತ್ತೆ, ಅದನ್ನು ನಾವು ಹ್ಯಾಲೋ ವಿಸರಲ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈಸೋಫೇಗಸ್, ಸ್ಟೊಮಕ್, ಇಂಟೆಸ್ಟೈನ್, ಲಂಗ್ಸ್, ಯುರಿನರಿ ಬ್ಲಾಡರ್, ಬ್ಲಡ್ ವೆಸಲ್ಸ್ ಹಾಗೆ ಡರ್ಮೀಸ್ ಆಫ್ ಸ್ಕಿನ್, ಈ ಒಂದು ಸ್ಟ್ರಕ್ಚರ್ಸ್ಗಳಲ್ಲಿ ನಾವು ಸ್ಮೂತ್ ಮಸಲ್ಸ್ಗಳನ್ನು ನೋಡ್ಬೋದು. ಸೊ ಆ ಒಂದು ಸ್ಟ್ರಕ್ಚರ್ಸ್ಗಳ ಇನ್ನರ್ ವಾಲ್ಸ್ಗಳಲ್ಲಿ ಸ್ಮೂತ್ ಮಸಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸ್ಮೂತ್ ಮಸಲ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಸ್ಟೊಮಕ್ ಮತ್ತು ಇಂಟೆಸ್ಟೈನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ಸ್ಟೊಮಕ್ದು ಇನ್ನರ್ ಸೈಡ್ನ ನೋಡಿದ್ರೆ ಇಲ್ಲಿ ಈ ರೀಜನಲ್ಲಿ ಇಲ್ಲಿ ಸ್ಮೂತ್ ಮಸಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಅದು ನೋಡೋದಕ್ಕೂ ಕೂಡ ಏರಿಯಾ ಎಷ್ಟು ಸ್ಮೂತ್ ಆಗಿದೆ ಅಲ್ವಾ, ಬಿಕಾಸ್ ಅದು ಸ್ಮೂತ್ ಮಸಲ್ಸಿಂದ ಫಾರ್ಮೇಷನ್ ಆಗಿದೆ. ಹಾಗೆ ಇಂಟೆಸ್ಟೈನ್ನ ಇನ್ನರ್ ವಾಲಲ್ಲೂ ಕೂಡ ಸ್ಮೂತ್ ಮಸಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ದೇ ಆರ್ ನಾಟ್ ಕನೆಕ್ಟೆಡ್ ವಿತ್ ಸ್ಕೆಲಿಟಾನ್ ಅಂತ ಹೇಳಿದರೆ ಸ್ಮೂತ್ ಮಸಲ್ಸ್ಗಳು ಸ್ಕೆಲಿಟಾನಿಗೆ ಅಟ್ಯಾಚ್ ಆಗಿರೋದಿಲ್ಲ. ಅಂಡರ್ ಕಂಟ್ರೋಲ್ ಆಫ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಇನ್ವಾಲೆಂಟ್ರಿ. ಸ್ಮೂತ್ ಮಸಲ್ಸ್ಗಳು ಏನಾಗಿರುತ್ತೆ ಅಂದರೆ ಇನ್ವಾಲೆಂಟ್ರಿ ಆಗಿರುತ್ತೆ, ಅಂದರೆ ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದೆಲ್ಲ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಕಂಟ್ರೋಲಲ್ಲಿ ಇರುತ್ತೆ. ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಇನ್ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಇರೋವಂಥ ಒಂದು ಸ್ಮೂತ್ ಮಸಲ್ಸ್ಗಳು ಫುಡ್ ಟ್ರಾನ್ಸ್ಪೋರ್ಟ್ ಮಾಡೋವಂಥ ಫಂಕ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಹಾಗೆ ಜೆನಿಟಲ್ ಟ್ರ್ಯಾಕ್ಟಲ್ಲಿ ಇರೋವಂಥ ಸ್ಮೂತ್ ಮಸಲ್ಸ್ಗಳು ಗ್ಯಾಮೆಟ್ನ ಟ್ರಾನ್ಸ್ಪೋರ್ಟ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ.